ಹಾಗೆ ಅವರ ಕುಟುಂಬವೇ ಸರ್ವಸ್ವ, ಅವರಿಗಾಗಿ ಏನು ಬೇಕಾದರೂ ಮಾಡಬಲ್ಲಳು. ನನ್ನ ಹೆಂಡತಿ ಲಲಿತಾ ಮನೆಯ ಎಲ್ಲ ಕೆಲಸಗಳನ್ನು ನಿಭಾಯಿಸುತ್ತಾರೆ. তিনি দক্ষ পরিচালক। ಅವಳು ಉತ್ತಮ ಮ್ಯಾನೇಜರ್, ಅದಕ್ಕಾಗಿಯೇ ಅದು ಉತ್ತಮ ವ್ಯಾಪಾರ ಮಾಡುತ್ತಿದೆ. ಮಮ್ಮಿಯ ಯೋಜನೆ ಪರಿಪೂರ್ಣವಾಗಿದೆ. ಅವಳು ನಿರ್ಧಾರ ಮಾಡಿದ ಮೇಲೆ ಅದನ್ನು ಪೂರೈಸುತ್ತಾಳೆ. ಅತಿ ಹೆಚ್ಚು ಕೆಲಸ ಮಾಡುತ್ತದೆ. ಅವರು ಶ್ರೇಷ್ಠ ವ್ಯಾಪಾರ ಮಹಿಳೆಯಾಗಿದ್ದಾರೆ. ಇವರೇ ಲಲಿತಾ ಪಾಟೀಲ್, ಗೃಹಿಣಿ ಉದ್ಯಮಿ ಮತ್ತು ಬ್ರಿಟಾನಿಯಾ ಮಾರಿ ಗೋಲ್ಡ್ ಮೈ ಸ್ಟಾರ್ಟ್ಅಪ್ ಸ್ಪರ್ಧೆಯ ವಿಜೇತ. ಅವರು ಮಹಾರಾಷ್ಟ್ರದ ಥಾಣೆಯಲ್ಲಿ ಗರಾಚಿ 8 ಒಂದು ರೆಸ್ಟೋರೆಂಟ್ನಲ್ಲಿ 10 ಲಕ್ಷಗಳ ಸ್ವಂತ ಹಣದಿಂದ ಸಣ್ಣ ವ್ಯಾಪಾರವನ್ನು ಪ್ರಾರಂಭಿಸಿದರು. ಗರಾಚಿ 8 ನಿಧಿ ಎಂದರೆ ಮನೆಯಿಂದ ದೂರ ಇರುವವರು, ಪಿಜಿಗಳಲ್ಲಿ ವಾಸಿಸುವ ಹುಡುಗರು ಮತ್ತು ಹುಡುಗಿಯರಂತೆ. ಅವರು ತಮ್ಮ ಮನೆಗಳನ್ನು ಬಿಟ್ಟು ತುಂಬಾ ದೂರ ಬರುತ್ತಾರೆ, ಆದ್ದರಿಂದ ಅವರು ಮನೆಯಲ್ಲಿ ಬೇಯಿಸಿದ ಆಹಾರವನ್ನು ಪಡೆಯಬಹುದು. ಸೆಳೆತದ ಆದರೆ ಈ ಆರಂಭ ಅಷ್ಟು ಸುಲಭವಾಗಿರಲಿಲ್ಲ. ಲಲಿತಾ ಸ್ಪರ್ಧೆಯಲ್ಲಿ ಗೆಲ್ಲುವ ಮೊದಲು ಸಾಕಷ್ಟು ತೊಂದರೆಗಳನ್ನು ಎದುರಿಸಿದರು. ಆದರೆ ಅವಳು ನಿಲ್ಲದೆ ತನ್ನ ಗುರಿಯತ್ತ ಸಾಗುತ್ತಲೇ ಇದ್ದಳು. ಪ್ರತಿ ಕನಸು ಕಷ್ಟಗಳನ್ನು ದಾಟಿದ ನಂತರ ಬರುತ್ತದೆ ಎಂದು ಅವರು ಹೇಳುತ್ತಾರೆ. ಇಲ್ಲಿಯೂ ಅನೇಕ ಕಷ್ಟಗಳನ್ನು ಅನುಭವಿಸಿದ್ದೇನೆ. ನನ್ನ ಗಂಡನ ವ್ಯಾಪಾರ ಮುಚ್ಚಿದೆ. ಆಗ ಅವನು ಆಟೋ ಓಡಿಸಿದನು ಮತ್ತು ನಾವು ಸ್ವಲ್ಪ ವ್ಯಾಪಾರ ಮಾಡಬೇಕು ಎಂದುಕೊಂಡೆ. ಬ್ರಿಟನ್ನಿನ ಮಾರಿ ವರ್ಕ್ ಜಾಹೀರಾತನ್ನು ನಾನು ನೋಡಿದೆ. ಅದರಲ್ಲಿ ಎಲ್ಲಾ ಗೃಹಿಣಿಯರು ತಮ್ಮ ಆಲೋಚನೆಯನ್ನು ಹಂಚಿಕೊಳ್ಳಲು ಮತ್ತು ಎಲ್ಲಾ ದುರಾಶೆಯನ್ನು ತೊಡೆದುಹಾಕಲು ಅವಕಾಶವಿದೆ. ಹಾಗಾಗಿ ಜಾಹೀರಾತಿನಲ್ಲಿ ನೀಡಬೇಕಿದ್ದ ಮಿಸ್ಡ್ ಕಾಲ್ ಕೂಡ ನೀಡಿ ಬೃಹದಾನಿಯ ಮಾರಿ ಗೋಲ್ಡ್ ಜೊತೆ ನನ್ನ ವಿಚಾರ ಹಂಚಿಕೊಂಡೆ. ನನ್ನ ಹೆಸರನ್ನು ಘೋಷಿಸಿದಾಗ ನಾನು ಸಂಪೂರ್ಣವಾಗಿ ಹೆದರಿ ಎದ್ದು ನಿಂತು ಅಳಲು ಪ್ರಾರಂಭಿಸಿದೆ, ಏಕೆಂದರೆ 10 ಲಕ್ಷಗಳು ದೊಡ್ಡ ಮೊತ್ತವಾಗಿದೆ. ಆ ಕೌಶಲ್ಯಗಳು ಗೃಹಿಣಿಯಲ್ಲಿ ಹೇಗೆ ನಿರ್ವಹಿಸಬೇಕು. ಹಾಗಾಗಿ ಒಬ್ಬ ಗೃಹಿಣಿಗೆ ಆ ನಿರ್ವಹಣೆ ಚೆನ್ನಾಗಿ ಗೊತ್ತಿದೆ ಮತ್ತು ನನಗೂ ಆ ಕೌಶಲ್ಯಗಳು ಅಷ್ಟೇ ಚೆನ್ನಾಗಿ ತಿಳಿದಿತ್ತು. ಹಾಗಾಗಿ ಅದಕ್ಕೆ ತಕ್ಕಂತೆ ಆ ಪ್ರೆಸೆಂಟೇಷನ್ ಮಾಡಿ ಅವರ ಮುಂದಿಟ್ಟಿದ್ದೆ. ಜನರು ಗಚ್ಚಿಯ ಮಂಡಿಯನ್ನು ತುಂಬಾ ಇಷ್ಟಪಟ್ಟಿದ್ದರೆ ನಾನು ಗಚ್ಚಿ 8 1 ಶಾಖೆಗಳನ್ನು ತೆರೆಯಬಹುದು ಅಥವಾ ಜನರಿಗೆ ಫ್ರಾಂಚೈಸ್ ನೀಡಬಹುದು. ಪ್ರತಿಯೊಬ್ಬ ಮಹಿಳೆ ಉದ್ಯಮಿಯಾಗಬಹುದು ಅಥವಾ ಇಲ್ಲ, ಪ್ರತಿ ಗೃಹಿಣಿ ಖಂಡಿತವಾಗಿಯೂ ಉದ್ಯಮಿಯಾಗಬಹುದು.